ನಾಯಕರ ನಡವಳಿಕೆ, ಮುಖ್ಯವಾಗಿ ಆರ್ ಅಶೋಕ್ ಈ ಪಕ್ಷದ ನಾಯಕ ಮತ್ತು ಮುಖಂಡರು, ಅವರ ಒಂದು ಹೇಳಿಕೆಗಳು ಬಹುಶಃ ತಿಲಿಕಿಡಿತನದ ಹೇಳಿಕೆಗಳನ್ನು ಕೊಡ್ತಾ ಇರೋದು ನಾವು ಗಮನಿಸ್ತಾ ಇದ್ವಿ. ಕಾಂಗ್ರೆಸ್ ಪಕ್ಷವನ್ನ ಅಧಿಕಾರಕ್ಕೆ ಬಂದ ದಿನದಿಂದ ಜವಾಬ್ದಾರಿಯುತವಾದಂತ ಪಕ್ಷವಾಗಿ ನಡವಳಿಕೆ ಮಾಡದೆ ಅಸಂಬದ್ಧವಾದಂತಹ ಪ್ರಬದ್ಧತೆಯನ್ನ ಇಲ್ಲದಂತಹ ಮಾತುಗಳನ್ನ ಆಡ್ತಕ್ಕಂತ ನಾನು ನೋಡ್ತಾ ಇದ್ದೀನಿ. ಕೆ.ಸಿ. ವೇಣುಗೋಪಾಲ್ ಅವರು ನಮ್ಮ ದೇಶದ ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿಯಾಗಿ ಪಕ್ಷ ಸಂಘಟನೆಯ ಜವಾಬ್ದಾರಿ ಇದ್ದಂಥವರು. ಅಶೋಕ್ ಅವರಿಗೆ ಒಂದು ಹೇಳಿಕೆ, ಬಹುಶಃ ಬೇರೆ ಬೇರೆ ಹೇಳಿಕೆಗಳನ್ನು ನಾನು ನೋಡಿದ್ದೇನೆ. ಕೆ.ಸಿ. ವೇಣುಗೋಪಾಲ್ ಹೈಕಮಾಂಡ್ ಏಜೆಂಟ್ ಅಂತ ಹೇಳಿದ್ದಾರೆ. ಇಂಥ ಬೇರೆ ಬೇರೆ ಹೇಳಿಕೆಗಳು ಇದೆ. ಅವರ ಪ್ರತಿ ಹೇಳಿಕೆಗಳು ನಾವು ದಿನ ನಿತ್ಯ ನೋಡ್ತಾ ಇದ್ವಿ. ಅದರಲ್ಲಿ ಇದು ಒಂದು ವಿಚಾರವನ್ನು ನಾನು ಎತ್ತಿಕೊಂಡು ಮಾತಾಡ್ತಕ್ಕಂಥದ್ದು. ಕಾಂಗ್ರೆಸ್ ಪಕ್ಷದ ಒಬ್ಬ ಪ್ರಧಾನ ಕಾರ್ಯದರ್ಶಿ ಏಜೆಂಟ್ ಆಗುದಾದ್ರೆ ಇವರು ಹೈಕಮಾಂಡ್ ಇವರಿಗಿಲ್ವಾ? ಇವರ ಪಕ್ಷದ ಸಂಘಟನೆಯ ಪ್ರಧಾನ ಕಾರ್ಯದರ್ಶಿ ಯಾರು? ಅವರು ಏಜೆಂಟ್ರೇ ಅಲ್ಲ. ಉಸ್ತುವಾರಿಗಳು ಬರ್ತಾರೆ, ಅವರೆಲ್ಲ ಏನು ಅವರೇನು ಬ್ರೋಕರ್ಗಳೇ ಏನು ಅಂತ ಒಂದು ಆಗ್ಬೇಕಲ್ಲ. ಸರ್ಕಾರ ಅವರು ನಡೆಸಿದವರು, ಬಹುಶಃ ನಮ್ಮ ಸರ್ಕಾರ ನಡೀತಾ ಇದೆ. ಈ ಒಂದು ಹೇಳಿಕೆಗಳು ಬಹುಶಃ ಅದನ್ನು ನಾನು ತೀವ್ರವಾಗಿ ಖಂಡಿಸ್ತೇನೆ. ಇಂಥ ಬಾಲಿಶವಾದಂತಹ ಹೇಳಿಕೆಗಳು ಸುಮಾರಾಗಿ ಅದು ಇತ್ತೀಚೆಗೆ ಸ್ವಲ್ಪ ಜಾಸ್ತಿ ಆಗಿದೆ. ಏನಂತಂದ್ರೆ ಬಿಹಾರದಲ್ಲಿ ಚುನಾವಣೆ ಆದ ನಂತರ ಬಹುಶಃ ಚುನಾವಣಾ ಆಯೋಗ ಅವರ ಸಹಕಾರದೊಂದಿಗೆ ಅಲ್ಲಿ ಬಹುಶಃ ಸರ್ಕಾರ ಬಂದಿದೆ ಅಂತ ನನ್ನೊಂದು ಮಾತನ್ನು ಹೇಳಬೇಕು, ಒಂದು ಮಾತನ್ನೇ ಸೇರಿಸತಕ್ಕಂಥದ್ದು. ಈಗ ನಾವು ಪ್ರಣಾಳಿಕೆಯಲ್ಲಿ ಭರವಸೆ ಕೊಟ್ಟು ಓಟಿಗೆ ಹೋದೆವು. ನಮ್ಮನ್ನೇ ಬಿಟ್ಟಿ ಭಾಗ್ಯ ಘೋಷಣೆ ಮಾಡಿದ್ದಾರೆ ಅಂತ ಹೇಳ್ತಿದ್ರು. ಅಕ್ಕಿ ಭಾಗ್ಯ ಕೊಟ್ಟಾಗ ಬಿಟ್ಟಿ ಭಾಗ್ಯ ಅಂತ ಹೇಳ್ತಾ ಇದ್ದಾರೆ. ಅಕ್ಕಿ ಕೊಡುವಾಗ ನಮ್ಗೆ ರೇವಡಿ ಕಲ್ಚರ್ ಅಂತ ಭಾಷಣ ಮಾಡಿದವರು, ಅವರು ಅಧಿಕಾರ ಬಂದಾಗ 10,000 ರೂಪಾಯಿ ಎಲ್ಲರ ಅಕೌಂಟಿಗೆ ಹಾಕುವುದರ ಮೂಲಕ ಒಂದು ರೀತಿಯಲ್ಲಿ ಅವರನ್ನ ಆಮಿಷದಿಂದ ಓಟ್ ಮಾಡಿಸ್ತಕ್ಕಂಥದ್ದಾಯ್ತು. 10,000 ಅದು ಚುನಾವಣೆಯ ಕೆಲವು ತಿಂಗಳ ಸರ್ಕಾರ 20 ವರ್ಷದಿಂದ ಬಹುಶಃ ನಿತಿನ್ ಕುಮಾರ್ ಅವರ ಸರ್ಕಾರ ಬೇರೆ ಬೇರೆ ಸಂದರ್ಭದಲ್ಲಿ ಇತ್ತು. ಆದ್ರೆ ಅಧಿಕಾರದಲ್ಲಿರ್ತಕ್ಕಂಥವ್ರು ಅದು ಚುನಾವಣೆ ಬರುವಾಗ ಒಂದು 5-6 ತಿಂಗಳು ಈ ತೀರ್ಮಾನ ತೆಗೆದುಕೊಂಡು ಚುನಾವಣೆ ಸಂದರ್ಭದಲ್ಲಿ ಅದು ಜನರನ್ನ ಆಮಿಷ ಮಾಡಿ ಅವರು ಗೆದ್ದಿದ್ದಾರೆ. ಅದರಿಂದ ಇವರು ಹೆಗ್ಗಳಿಕೆ ಪಡ್ಕೊಳ್ಳುವಂಥದ್ದು ಏನಿಲ್ಲ. ಇವತ್ತು ಕಾಂಗ್ರೆಸ್ನಲ್ಲಿ ಏನಾದ್ರು ಸಣ್ಣ ಪುಟ್ಟ ಸಮಸ್ಯೆ ಇದ್ರೆ ಬಹುಶಃ ಇದನ್ನು ಹೇಳ್ತಾರೆ. ಆದರೆ ಇವರು ಅಧಿಕಾರದಲ್ಲಿದ್ದಾಗ ಯಾವ ರೀತಿಯಲ್ಲಿ ನಡವಳಿಕೆ ಮಾಡಿದ್ರು ಅಂತ ಹೇಳ್ತಕ್ಕಂಥದ್ದನ್ನ ತಾವೆಲ್ಲ ಗಮನಿಸಿದಿರಿ ಅಂತ ನನ್ನ ಹತ್ರ ಹೇಳಲಿಕ್ಕೆ ಬಯಸ್ತೇನೆ. ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, ಚೀಫ್ ಜಸ್ಟಿಸ್ ತೆಗೆದರು. ಅದರ ಉದ್ದೇಶ ಏನು ಅಂತ ಹೇಳಿದ್ರೆ ಅವರು ಬೇಕಾದಾಗಿ ಮಾಡಲಿಕ್ಕೆ ಅವರು ಮಾಡಿದ್ದಾರೆ. ಇದರಿಂದ ಇಡೀ ದೇಶದ ಚುನಾವಣೆ ವ್ಯವಸ್ಥೆಯನ್ನೇ ದುರ್ಬಲ ಮಾಡತಕ್ಕಂಥ ಪ್ರಯತ್ನ ಇದೆ. ಅದು ಮತ ಕಳ್ಳತನ ಇನ್ನೊಂದು ಎಲ್ಲವೂ ಕೂಡ ಅದಕ್ಕೆ ಉದಾಹರಣೆ ಸಹಿತ ಉಂಟು. ಅದ್ರ ಜೊತೆಯಲ್ಲಿ ಇವತ್ತು ನಮಗೆ ರೇವಡಿ ಕಲ್ಚರ್ ಅಂತ ಹೇಳ್ತಾರೆ ಭಾಷಣ, ರೇವಡಿ ಕಲ್ಚರ್, ರೇವಡಿ ಕಲ್ಚರ್ ವಾಲಿ ಹೇಳ್ತಾರೆ. ಇವರಿಗೆ 10,000 ಒಂದು ಕುಟುಂಬಕ್ಕೆ ಅವರು ಏನು ಕೊಡುವಂಥದ್ದು. ಅನ್ನಭಾಗ್ಯ ನನಗೆ ಸರಿ ನೆನಪಿದೆ. ಅನ್ನಭಾಗ್ಯ ಈ ದೇಶದ ಪ್ರಥಮವಾಗಿ ಸಿದ್ದರಾಮಯ್ಯ ಸರ್ಕಾರ ಧರ್ಮಾರ್ಥ ಅಕ್ಕಿ ಕೊಡುವಂತ ಕಾರ್ಯಕ್ರಮ ದೇಶದಲ್ಲಿ ಪ್ರಥಮವಾಗಿ. ಮತ್ತೆ ಈಗ ಬೇರೆ ಬೇರೆ ಕೊಟ್ಟಿರ್ಬೋದು, ಆದ್ರೆ ಪ್ರಥಮ ಕೊಟ್ಟಾಗ ಇದು ಬಿಟ್ಟಿ ಭಾಗ್ಯ ಅಂತ ಹೇಳಿ ಪ್ರಚಾರ. ಬಿಟ್ಟಿ ಭಾಗ್ಯ, ಹಾಲು ಕೊಡುವಂಥದ್ದು, ಶೂ ಕೊಡುವಂಥದ್ದು ಎಲ್ಲರೂ ಕೂಡ ಬಿಟ್ಟಿ ಭಾಗ್ಯ. ಮತ್ತೆ
ಹೇಳ್ತಾ ಇದ್ರು, ಜನರನ್ನು ಸೋಮಾರಿ ಮಾಡತಕ್ಕಂಥ ಕಾರ್ಯಕ್ರಮ ಅಂತ ಹೇಳ್ತಾ ಇದ್ರು. ಹಾಗಾದ್ರೆ ಈಗ ಇವರು ಏನು ಒಂದು ಹೇಳಿದಂಥವ್ರು, ದೇಶದ ಅಧಿಕಾರ ಮಾಡತಕ್ಕ ಹೇಳಿದಂಥವ್ರು ಇವರು ಮಾಡಿರ್ತಕ್ಕಂಥ. ಇವತ್ತು ನಮ್ಮ ಮಹಾರಾಷ್ಟ್ರ ಚುನಾವಣೆ ಬರುವಾಗಲೂ ಅಷ್ಟೇ ಆಯಿತು. ಚುನಾವಣೆ ಹತ್ರ ಬರುವಾಗ ಅವರು ಒಂದು ಕಾರ್ಯಕ್ರಮ ಒಂದು ಮಾಡಿದ್ರು, ಹೆಣ್ಮಕ್ಕಳಿಗೆ ಮಾಡತಕ್ಕಂಥ ಒಂದು ಕಾರ್ಯಕ್ರಮ. ಹೀಗೆ ಏನು ಲಾಡ್ಲಿ ಬೆಹನ್ ಕಾರ್ಯಕ್ರಮ ಮಾಡಿದ್ರು. ಇದು ಅವರು ಮಾಡಿದ್ರೆ ಒಂಥರ, ಬೇರೆಯವರಿಗೆ ಒಂಥರ ಅನ್ನುವಂಥದ್ದು ಅವರ ವಿಚಾರ. ಅದರಿಂದಾಗಿ ಇವತ್ತು ಅವರು ಬಹುಶಃ ಈ ತರ ಮಾಡಿಕೊಂಡು ಏನು ಪಕ್ಷದ ಒಂದು ಕೆಲಸ ಮಾಡತಕ್ಕಂಥ ಒಬ್ಬ ಪ್ರಧಾನ ಕಾರ್ಯದರ್ಶಿಗೆ ಏಜೆಂಟ್ ಅಂತ ಹೇಳುದಾದ್ರೆ ಅದಕ್ಕೆ ಅರ್ಥ ಏನು ಅಂತ ನಾನು ಹೇಳುವಂಥದ್ದು. ಬಹುಶಃ ಸರ್ಕಾರದ ಕಡೆ ಅನೇಕ ಜಾಗ ಇತ್ತು, ಅದನ್ನು ಖಾಸಗಿಯವರಿಗೆ ಮಾರಾಟ ಮಾಡಿದಂತ ವ್ಯಕ್ತಿ. ಮಂಗಳೂರಲ್ಲಿ ಕೂಡ ಒಂದು ಜಾಗ ಇತ್ತು ಬೆಂದೂರು ಕಡೆ, ಅದನ್ನು ಕೂಡ ಖಾಸಗಿಯವರಿಗೆ ಮಾಡಿರ್ತಕ್ಕಂಥದ್ದು. ಇವರ ಏನು ಬಹುಶಃ ಇವರು ಅಧಿಕಾರದಿದ್ದಾಗ ಏನೆಲ್ಲ ಮಾಡಿದ್ದಾರೆ ಅಂತ ಹೇಳ್ತಕ್ಕಂಥದ್ದು ಗೊತ್ತಿರ್ತಕ್ಕಂಥ ವಿಚಾರ. ಇವತ್ತು ಪ್ರತಿಯೊಂದು ವಿಷಯದ ಸಣ್ಣ ಪುಟ್ಟ ವಿಷಯಗಳನ್ನು ಬಹುಶಃ ಜವಾಬ್ದಾರಿಯುತವಾಗಿ ಮಾತಾಡದೆ ಇವರು ಮಾತಾಡ್ತಿದ್ದಾರೆ. ಇವರು ನೈತಿಕತೆ ಇವರಿಗೆ, ಇವರ ಪಕ್ಷದಲ್ಲಿ ಏನು ಆಗ್ತಾ ಇದೆ ಅಂತ ಹೇಳೋದನ್ನು ನಾವು ತಿಳ್ಕೊಳ್ಳಿ. ಬಹುಶಃ ನಮ್ಮ ಪಕ್ಷದ ಏನು ವಿಚಾರಗಳ ಬಗ್ಗೆ ಮಾತಾಡ್ತಕ್ಕಂಥ ಅವರಲ್ಲಿ ಏನಾಗ್ತಾ ಇದೆ ಅಂತ ಹೇಳಿ ನೋಡ್ಕೊಳ್ಳುವಂಥದ್ದು. ಪಕ್ಷದ ವಿಚಾರದಲ್ಲಿ, ಪಕ್ಷದ ವಿಷಯದಲ್ಲಿ ನಮ್ಮ ಪಕ್ಷದ ವಿಷಯ ನಾವು ನೋಡ್ಕೊಂಡು ಮಾಡ್ತಕ್ಕಂಥಾಗಿದೆ. ಸರ್ಕಾರದ ವೈಫಲ್ಯವನ್ನ ಹೇಳ್ತಕ್ಕಂಥದ್ದು ಮಾಡಲಿ, ಬದಲಾಗಿ ಇಂತಹ ವಿಚಾರಗಳನ್ನ ಒಬ್ಬರು ವೈಯಕ್ತಿಕವಾಗಿ ಏಜೆಂಟ್ರು ಅಂತ ಹೇಳ್ತಕ್ಕಂಥದ್ದಕ್ಕೆ ಅದಕ್ಕೆ ವಿರೋಧ ಇದೆ. ಇವರು ಅಧಿಕಾರದಿದ್ದಾಗ ಅದಕ್ಕಿಂತ ದೊಡ್ಡ ಭ್ರಷ್ಟಾಚಾರ ಮಾಡಿದಂಥವ್ರು ಇವರಿಗೆ ಸುಮ್ಮನೆ ಒಂದು ಹೇಳ್ತಕ್ಕಂಥದ್ದು ಸರಿ ಇಲ್ಲ ಅಂತ ಹೇಳ್ತಕ್ಕಂಥ ಮಾತು.